ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋದಲ್ಲಿ ನಮ್ಮನೆ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ ಮತ್ತು ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು 2 ಡೇಸ್ ಬ್ಯಾಕೇ ನಾನು ಸ್ಯಾರಿನ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಆವಾಗ ಆ ಕ್ಷಣದಲ್ಲಿ ಮಾಡೋಕ್ಕೋದ್ರೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ನಾನು ಮುಂಚೆನೇ ರೆಡಿ ಮಾಡಿಟ್ಟಿರ್ತೀನಿ. ಈ ಸಲ ನಾನು 2 ಡೇಸ್ ಬ್ಯಾಕೇ ರೆಡಿ ಮಾಡಿಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಇತ್ತು. ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಫಸ್ಟು ಇಲ್ಲಿ ಸ್ಯಾರಿನ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ನೆರಿಗೆಗಳನ್ನ ಇಟ್ಕೊಬೇಕು. ನಾನು ಫುಲ್ಲು ಸ್ಯಾರಿನ ಹಿಡ್ದಿಲ್ಲ, ಸೆರಗಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ನಾನು ಇನ್ನು ಮಿಕ್ಕಿದ ಫುಲ್ ಸ್ಯಾರಿನ ನೆರಿಗೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಟ್ಟೆ ಪಿನ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ, ಬಟ್ಟೆ ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಿನ್ಸ್ಗಳನ್ನ ಯೂಸ್ ಮಾಡಿದ್ರೆ ಇವಾಗ ನಾವು ಒಂದು ಡೇ ಇಡೋದ್ರಿಂದ ಅಂದರೆ ತುಂಬಾ ಯೂಸ್ ಮಾಡೋದ್ರಿಂದ ಅದು ಡ್ಯಾಮೇಜ್ ಆಗುತ್ತೆ ಸ್ಯಾರಿ ಅಂತ ಬಟ್ಟೆ ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ದೇವ್ರಿಗೆ ನಾವು ಸ್ಯಾರಿನ ವೇರ್ ಮಾಡಬೇಕಾದ್ರೆ ಪಿನ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು, ಅಲ್ಲಿ ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ನೆರಿಗೆ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಬೇಕು. ಕೆಲವೊಂದು ಸ್ಯಾರಿಗಳು ತುಂಬ ಸಾಫ್ಟ್ ಇರೋವಂಥ ಸ್ಯಾರಿಗಳನ್ನ ನಾವು ಬೇಗನೆ ನೆರಿಗೆ ಮಾಡ್ಕೊಬೋದು. ಸ್ವಲ್ಪ ರಫ್ ಇರೋವಂಥದ್ದು ತುಂಬಾ ಕಷ್ಟ ಮಾಡುವಂಥದ್ದು. ಈಗ ನೆರಿಗೆ ಮಾಡಾದಮೇಲೆ ನೆರಿಗೆ ಮಾಡೋದು ತುಂಬಾ ಟೈಮ್ ಹಿಡಿತು, ಯಾಕಂದರೆ ತುಂಬಾ ರಫ್ ಇತ್ತು ಸ್ಯಾರಿ. ನೀವೇನಾದರೂ ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿನ ಹಾಕಬೇಕು ದೇವ್ರಿಗೆ ಅಂದರೆ ಒಂದು ಸೈಡು ಸ್ವಲ್ಪ ಚಿಕ್ಕದಾಗಿ ಇನ್ನೊಂದು ಸೈಡು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡು ನೆರಿಗೆನ ಮಾಡಿಕೊಂಡ್ರೆ ಡಬಲ್ ಸ್ಟೆಪ್ಪಲ್ಲಿ ಹಾಕ್ಬೋದು. ಆ ವಿಡಿಯೋನೂ ಸಹ ಇದೆ, ನಾನು ಒಂದು ವರ್ಷದಲ್ಲಿ ನಾನು ಹಾಕಿದೆ ಆ ಥರ ಡಬಲ್ ಸ್ಟೆಪ್ಪಲ್ಲಿ. ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ನೋಡ್ಕೊಬೋದು. ನಾನು ವಿಡಿಯೋನ ಒಂದಿನ ಲೇಟಾಗಿ ಹಾಕ್ತಾಯಿದ್ದೀನಿ, ಎಡಿಟಿಂಗ್ ಮಾಡೋದು ತುಂಬ ಇತ್ತು, ತುಂಬಾ 1 ಅವರ್ ಮೇಲಾಗೋಗಿತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡೋ ಅಷ್ಟರಲ್ಲಿ, ತುಂಬಾ ಲೇಟ್ ಆಯಿತು. ಇವಾಗ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದೇನೇ ತುಂಬ ಒಂದು 20 ನಿಮಿಷ ಏನೋ ಹಿಡೀತು ಈ ಥರ ನೆರಿಗೆ ಮಾಡೋ ಅಂಥದ್ದು. ತುಂಬಾ ರಫ್ ಇದ್ದಿದ್ದರಿಂದ ಸ್ಯಾರಿ ನೆರಿಗೆಗಳು ನೀಟಾಗಿ ಕೂರಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ನೀಟಾಗಿ ಮಾಡ್ಕೊಬೇಕು. ನೀವೇನಾದರೂ ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿನ ಉಡಿಸ್ಬೇಕು ದೇವ್ರಿಗೆ ಅಂತ ಅಂದರೆ ನಾನು ಹಳೆ ಹಬ್ಬಗಳಲ್ಲಿ ನಾನು ಒಂದು ಸಲ ಯಾವಾಗಲೂ ಉಡಿಸಿದ್ದೆ, ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ನೀವೊಂದು ಸಲ ಹೋಗಿ ಚೆಕ್ ಮಾಡಿ ನೋಡಿ. ಈ ಥರ ನಾನು ನೀಟಾಗಿ ನೆರಿಗೆನ ಮಾಡ್ಕೊಳ್ತಾ ಇದ್ದೆ. ಒಂದು 3 ಕ್ಲಿಪ್ಸನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟು ಇಷ್ಟ ಆದಮೇಲೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇನ್ನು ನಾನು ಹಬ್ಬದ ಹಬ್ಬ ಮಾರ್ನಿಂಗ್ ಅಂದರೆ ನೈಟ್ ಏನೇನು ತಯಾರಿ ಮಾಡಿಕೊಂಡೆ ಅಂತ ಅಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಾಗಿ ನೆರಿಗೆ ಎಲ್ಲ ಮಾಡಾಯಿತು, ಬಟ್ ನಾನು ಡಬಲ್ ಸೈಡ್ ಸೆರಗು ಬರೋ ಥರ ಉಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದು ಕರೆಕ್ಟಾಗಿ ಬರಲಿಲ್ಲ. ಆಮೇಲೆ ನಾರ್ಮಲಾಗಿ ಸ್ಯಾರಿನ ಹಾಕಿದೆ ದೇವ್ರಿಗೆ. ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಹಬ್ಬದ ದಿನ ಈಸಿ ಆಗುತ್ತೆ, ತೆಗೆದು ಹಾಗೇ ಹಾಕೋ ಥರ ಆಗುತ್ತೆ ಅಂತ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ಎಲ್ಲರೂ ಇದೇ ಥರ ಮಾಡ್ಕೊತಾರೆ, ಬಟ್ ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋರು ಆಗಲೇ ಆನ್ ದ ಸ್ಪಾಟ್ ಉಡಿಸೋ ಅಂಥವ್ರು ಅಲ್ಲೇ ನೆರಿಗೆ ಮಾಡಿ ಅಲ್ಲೇ ಉಡಿಸ್ತಾರೆ. ಬಟ್ ನಾನು ಯಾವಾಗಲೂ ಆ ಥರ ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಮುಂಚೆನೇ ರೆಡಿ ಮಾಡ್ಕೊಳ್ತೀನಿ, ಯಾಕಂದರೆ ರಿಸ್ಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ. ಇದು ಹಬ್ಬದ ಹಿಂದಿನ ದಿನ ನೈಟು ನಾನು ದೀಪಗಳಾಗಿರ್ಬೋದು, ನನಗೆ ಕಳಶಕ್ಕೆ ಬೇಕಾಗಿರೋ ಪಾತ್ರೆಗಳಾಗಿರ್ಬೋದು, ಕುಂಕುಮದ ಭರಣಿ ಇದೆಲ್ಲನೂ ಸಹ ನಾನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಆಮೇಲೆ ನಾನು ಮುಂಚೆನೇ ಸಂಜೆನೇ ಹೂನ ಬಿಡಿಸಿಟ್ಕೊಂಡಿದ್ದೆ, ಯಾಕಂದರೆ ನಾನು ಯಾವಾಗಲೂ 4-5 ಒಳಗಡೆ ಹಬ್ಬನ ಮಾಡ್ತೀನಿ, ಬೆಳಿಗ್ಗೆನೇ ಮಾರ್ನಿಂಗು. ಅದಕ್ಕೇ ಮುಂಚೆನೇ ಹೂ ಬಿಡಿಸಿಟ್ಕೊಂಡಿದ್ದೆ. ಮಾರ್ನಿಂಗ್ ಅಂದರೆ ಕತ್ಲೆ ಇರುತ್ತೆ, ಹೂ ಕುಯ್ಯೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಸಂಜೆನೇ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಸಹ ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕ್ಲೋಸ್ ಮಾಡಿಡಬೇಕು, ಇಲ್ಲಾಂದರೆ ನೈಟೆಲ್ಲ ಇರುತ್ತಲ್ಲ ಹೂವು ಬಾಡ್ದಂಗೆ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ. ಈಗ ನಾನು ದೀಪಗಳಿಗೆ ಬತ್ತಿನೂ ಸಹ ಹಾಕಿಟ್ಕೊಳ್ತಾ ಇದ್ದೀನಿ. ಮಾರ್ನಿಂಗು ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೂ ಸಹ ನನಗೆ ಒಂದು 3 hours ಆದರೂ ಬೇಕಾಗುತ್ತೆ ಸ್ಯಾರಿ ಎಲ್ಲ ಹಾಕಿ ನೀಟಾಗಿ ಅದನ್ನು ಫೈನಲ್ ಲುಕ್ ತರೋದಕ್ಕೆ. ಅದಕ್ಕೋಸ್ಕರ ನಾನು ಹಿಂದಿನ ನೈಟೇ ಏನೇನು ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ ಅದೆಲ್ಲನೂ ಸಹ ಮುಂಚೆನೇ ಮಾಡ್ಕೊಳ್ತೀನಿ. ಇನ್ನು ಕಳಸದ ಪಾತ್ರೆಗೆ ಈ ಥರ ಒಂದು ಕಬ್ಬಿಣ ಸ್ಕೇಲ್ನ ಕಟ್ಕೊಂಡಿದ್ದೀನಿ, ಕೆಲವೊಬ್ಬರು ಮರದ್ದು ಕೋಲ್ ಥರದ್ದು ಕಟ್ಕೊಳ್ತಾರೆ. ಇನ್ನು ಈ ಕ್ರಾಫ್ಟು ನಾನು ಕಿರೀಟದ ಥರ ಸಿಂಪಲಾಗಿ ಸುಮ್ಮನೆ ಟ್ರೈ ಮಾಡಿದೆ, ನವಿಲುಗರಿಗಳಿತ್ತು ಅಂತ. ಇದ್ರ ವೀಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಬೋದು. ಇವಾಗ ಹೂಗಳೆಲ್ಲನೂ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ ನೀರೆಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಬೇಕು, ಒಂದು ತೇವದ ಬಟ್ಟೆ ಮಾಡಿ. ನಾನು ರೋಸ್ಗಳು ಒಂದು 4 ಕಲರ್ ರೋಸು ಮತ್ತು ಬೆಡ್ತಾರೆ ಹೂವು 2 ಕಲರ್ನ ನಾನು ಬಿಡಿಸಿಟ್ಕೊಂಡಿದ್ದೆ. ನಮ್ಮನೆ ಇರೋ ಹೂವೆಲ್ಲನೂ ಸಹ ಎಲ್ಲನೂ ಕಿತ್ಕೊಂಡಿದ್ದೆ. ಕೆಲವೊಂದು ತುಂಬ ಮೊಗ್ಗಿತ್ತು, ಅದು ಗೊತ್ತಾಗಲ್ಲ ಅರಳುತ್ತೋ ಏನೋ ಅಂತ ದಾಸವಾಳ, ಅದನ್ನು ಮಾರ್ನಿಂಗ್ ಕಿತ್ಕೊಂಡಿದ್ದೆ. ಇಷ್ಟು ಆದಮೇಲೆ ನಾನು ಮಾರ್ನಿಂಗ್ ಎದ್ದಿದ್ದು 1:25ಗೆ 1:15 ಆಗಿತ್ತು ನಾನು ಹೇಳೋ ಅಷ್ಟರಲ್ಲಿ. ಅಷ್ಟು ಬೇಗ ಎದ್ದರೂ ಸಹ ಪೂಜೆ ಆಗೋ ಅಷ್ಟರಲ್ಲಿ 5 ಗಂಟೆ ಆಯಿತು ಎಲ್ಲ ರೆಡಿ ಮಾಡಿ. ಬೆಳಗ್ಗೆನೇ ಬಾಳೆಕಂದೆಲ್ಲ ಕಟ್ಕೊಂಡು ಟೇಬಲೆಲ್ಲ ನೈಟೇ ಸೀಟ್ ಇಟ್ಕೊಂಡಿದ್ದೆ. ಬ್ಯಾಕ್ಗ್ರೌಂಡ್ಗೆ ಒಂದು ಸ್ಯಾರಿನ ಹಾಕಿದ್ದೀನಿ ನಾನು ಅಷ್ಟೇ, ಲೈಟ್ ಪಿಂಕ್ ಕಲರ್ದು.
ಬಾಳೆಕಂದೆಲ್ಲ ಕಟ್ಟಿಬಿಟ್ಟು ಇವಾಗ ಅದಕ್ಕೆ ಬಾಳೆದೆಲೆನ ಹಾಸಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪಾತ್ರೆಗೆ ನಾನು ಅಕ್ಕಿ ತುಂಬಿರ್ತೀನಿ. ಅಂದರೆ ಡಬಲ್ ಸ್ಟೆಪ್ ಥರ ಪಾತ್ರೆ ಇಟ್ಟಿರೋ ಅಂಥದ್ದು ನೀಟಾಗಿ ಸೀಟ್ಕೊಂಡು ವಾಶ್ ಮಾಡಿ ಇದಕ್ಕೆ ಅಕ್ಕಿ ಹಾಕ್ಕೊಬೇಕು. ಆದಮೇಲೆ ನಾವು ಕಳ್ಸಿದ ಚೌರ್ಗೆಗೆ ನಾನು ಹಾಕಿದಂಥದ್ದು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ₹21 ಕಾಯಿನ್ಸ್ನ ಹಾಕಿದ್ದೆ. ನಾನು ನಾರ್ಮಲಾಗಿ ವರ್ಷ ₹5 ಕಾಯಿನ್ದು ಅದನ್ನೇ ಯೂಸ್ ಮಾಡ್ತೀನಿ. ವರ್ಷ ನಾನು ಕಾಯಿನ್ಸ್ನ ಚೇಂಜ್ ಮಾಡಲ್ಲ. ಈ ವರ್ಷ ಅದ್ರ ಜೊತೆಗೆ ಹೊಸ ಕಾಯಿನ್ಸ್ಗಳಿತ್ತು ₹1 ಅದನ್ನು ಸಹ ಹಾಕಿದ್ದೆ. ಟೋಟಲಾಗಿ ₹21 ನಾನು ಕಳ್ಸೋಕ್ಕೆ ಹಾಕಿದ್ದೆ. ಸ್ವಲ್ಪ ಅಕ್ಕಿನೂ ಸಹ ಹಾಕಿದ್ದೆ. ಇಷ್ಟು ಹಾಕ್ಕೊಬೇಕು. ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ. ಇನ್ನು ಫುಲ್ಲು ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನು ಬೇರೆ ನಾವು ಸಾಂಗ್ಸ್ಗಳನ್ನ ತೊಗೊಂಡ್ರೆ ಅದು ಕಾಪಿರೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇ ಸಾಂಗ್ನ ಹಾಡಿದ್ದೀನಿ. ಮುಂಚೆನೇ ಹಾಡು ಇಟ್ಕೊಂಡಿದ್ದೆ ರೆಕಾರ್ಡ್ ಮಾಡಿ, ಅದನ್ನು ಹಾಕಿದ್ದೀನಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವಿ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಇನ್ನು ಇವಾಗ ನಾವು ಮಾಡ್ಕೊಂಡಿರೋವಂಥ ನೆರಿಗೆನ ಫಸ್ಟ್ ಇಟ್ಟಿರೋ ಅಕ್ಕಿ ಪಾತ್ರೆ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನೀಟಾಗಿ. ಅದ್ರ ಮೇಲೆ ನಾವು ಕಳಶನ ಇಟ್ಕೊಳ್ಳೋ ಅಂಥದ್ದು. ನೋಡಿ ನಾನು ಈ ಥರ 2 ಪಿನ್ ಮಾಡ್ಕೊಂಡಿದ್ದೀನಿ. ಕ್ಲಿಪ್ಸ್ಗಳನ್ನ ತೆಗೆದು ಪಿನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ಕಳಶನ ಇಟ್ಕೊಳ್ತಾ ಇರೋದು. ಇನ್ನು ಕಳಶಕ್ಕೆ ನಾನು ರವಿಕೆ ಪೀಸ್ ಇರುತ್ತೆ ನೋಡಿ ಸ್ಯಾರಿಲಿ ಕಟ್ ಮಾಡಿರೋದು, ಅದನ್ನು ಈ ಥರ ಪಿನ್ ಮಾಡಿದ್ದೀನಿ. ಇವಾಗ ಸೆರಗನ್ನ ನಾನು ಫಸ್ಟು ಡಬಲ್ ಹಿಂದೆಯಿಂದ ತಂದು ಮುಂದೆ ಹಾಕಿ ಮತ್ತೆ ಹಿಂದೆ ಹಾಕೋಣ, ಇಲ್ಲಿ ವಿ ಶೇಪ್ ಥರ ಬರೋ ಥರ ಮುಂದೆ ಅಂತ ಅಂದ್ಕೊಂಡಿದ್ದೆ. ಅದು ಆಗಲಿಲ್ಲ, ಕರೆಕ್ಟಾಗಿ ಕೂರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಚೇಂಜ್ ಮಾಡಿ ನಾರ್ಮಲ್ ಸ್ಯಾರಿ ಥರನೇ ಹಾಕಿದ್ದೀನಿ. ನಾವು ಮುಂಚೆನೇ ಪಿನ್ ಮಾಡಿ ಇಟ್ಕೊಂಡ್ರೂ ಸಹ ಅಲ್ಲಿ ವೇರ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಅಲ್ಲೂ ಸಹ ಸರಿ ಮಾಡ್ಕೊಬೇಕು. ಇನ್ನು ಪಿನ್ ಹಾಕೋದು ತುಂಬಾ ಪಿನ್ ಹಾಕಬೇಕಾಗಿರುತ್ತೆ ನೀಟಾಗಿ ಕೂರಬೇಕು ಅಂದರೆ. ನಾನು ಮೊದಲೇ ಹೇಳ್ದಾಗೆ ಪ್ಲ್ಯಾನ್ ಬೇರೆ ಥರ ಇತ್ತು. ಆ ಥರ ಹಾಕಿ ಟ್ರೈ ಮಾಡಿದೆ, ಬಟ್ ಯಾಕೋ ಚೆನ್ನಾಗಿ ಕೂರಲಿಲ್ಲ, ಅದು ನೀಟಾಗಿ ಕೂರಲಿಲ್ಲ. ಅದಕ್ಕೆ ಮತ್ತೆ ಚೇಂಜ್ ಮಾಡಿದೆ. ಅದು ಯಾಕೋ ಕೂರ್ತಿರ್ಲಿಲ್ಲ, ಹೇಗೂ ಟ್ರೈ ಮಾಡಿ ನೀಟಾಗಿ ಕೂರಿಸ್ದೆ. ನೋಡಿ ಈ ಥರ ಹಾಕಬೇಕು ಅಂತ ನಾನು ಪ್ಲ್ಯಾನ್ ಇಟ್ಕೊಂಡಿದ್ದು. ಈ ಥರ ಹಾಕೋಣ ಚೆನ್ನಾಗಿ ಕಾಣುತ್ತೆ ಟ್ಯಾಬೆಲ್ಲ ಹಾಕಿದ್ರೆ ಅಂತ, ಬಟ್ ಅದು ಯಾಕೋ ಸರಿ ಹೋಗಲಿಲ್ಲ. ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ನವಿಲು ಕೂಗ್ತಾರ ಸೌಂಡ್ ಕೇಳಿಸ್ತಾ ಇದೆ. ನಾನು ಹಬ್ಬ ಆಗಿದ್ದು ಬೆಳಗ್ಗೆಗೆ ವಾಯ್ಸ್ ಓವರ್ ಕೊಟ್ಟಿರೋದು. ನಾನು ಮನೆ ಒಳಗಡೆ ಕಿಟಕಿ ಹತ್ರ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಿದ್ದೆ. ಇಲ್ಲೇ ಪಕ್ಕದಲ್ಲಿ ನವಿಲುಗಳಿದ್ದು ಅದು ತುಂಬಾ ಕೂಗ್ತಿತ್ತು, ಅದು ಬ್ಯಾಕ್ಗ್ರೌಂಡ್ ಸೌಂಡಲ್ಲಿ ಕೇಳಿಸ್ತಾ ಇದೆ. ಆಮೇಲೆ ಈ ಥರ ಟ್ರೈ ಮಾಡಿದೆ. ಈ ಥರ ಟ್ರೈ ಮಾಡಬೇಕಾದ್ರೆ ಮತ್ತೆ ಹೊಸದಾಗಿ ನೆರಿಗೆನ ಮಾಡಿದೆ, ನೀಟಾಗಿ ಎಲ್ಲ ಹಾಳಾಯಿತು ಅಂದ್ಬಿಟ್ಟು. ಅದನ್ನು ಕೂರಿಸೋ ಅಷ್ಟರಲ್ಲೂ ಸಹ ತುಂಬಾ ಟೈಮ್ ಹಿಡಿತು. ನಾನು ಯಾವಾಗಲೂ ಅಷ್ಟೇ ಒಂದು 3 hours ಆದರೂ ತೊಗೊತೀನಿ ಫೈನಲ್ ಲುಕ್ಕು ನೀಟಾಗಿ ಕೂರಬೇಕು. ಅದು ನೀಟಾಗಿ ಕಾಣಿಸ್ತಿಲ್ಲ ಅಂದರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ತುಂಬಾ ಟೈಮ್ ತೊಗೊಳ್ತೀನಿ. ನಿಮಗೆ ಟೈಮ್ ತೋರಿಸ್ದೆ 1:30 ಆಗಿತ್ತು, ಬಟ್ ಲಾಸ್ಟ್ ಟೈಮ್ ತೋರಿಸಿಲ್ಲ ನಾನು. 5 ಆಗಿತ್ತು, ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 5 ಆಗಿತ್ತು ಕರೆಕ್ಟಾಗಿ. ಈ ಥರ ಆಮೇಲೆ ಪಿನ್ನೆಲ್ಲ ನೀಟಾಗಿ ಮಾಡಿಕೊಂಡು ಈ ಥರ ರೆಡಿ ಮಾಡಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇನ್ನು ಸ್ಯಾರಿನ ಹಾಕಾಯಿತು. ಇವಾಗ ಅಲಂಕಾರ ಮಾಡ್ತಾ ಇದ್ದೀನಿ. ನಾನು ಒಡವೆಗಳು ನಾನು ಒಂದೇ ಸೆಟ್ ಇಟ್ಕೊಂಡಿರೋದು. ಒಂದು ಚೋಕರ್ ಥರ, ಇನ್ನೊಂದು ಲಾಂಗು ಮತ್ತು ಡಾಬ್ ಇವಾಗ ಹೊಸ್ದಾಗಿ ತೊಗೊಂಡಿದ್ದು 2 ಇದೆ. ಒಂದು ಯೂಸ್ ಮಾಡ್ತೀವಿ, ಒಂದು ದೇವ್ರಿಗೆ ಅಂತ. ಇನ್ನೊಂದು ತೊಗೊಬೇಕು ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ. ಇನ್ನೊಂದು ಹೊಸದು ದೇವ್ರಿಗೆ ಅಂತಲೇ ಒಂದು ಸೆಟ್ಟು ಒಡವೆ ಮತ್ತು ಡಾಬ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಯರಿಂಗ್ಸು ಗೋಲ್ಡೇ ಹಾಕಿರೋವಂಥದ್ದು, ದೇವ್ರಿಗೆ ಗೋಲ್ಡ್ನೇ ಹಾಕುವಂಥದ್ದು. ಈಗ ನಮ್ಮನೆ ಇರೋವಂಥದ್ದು ಚಿಕ್ಕ ಲಕ್ಷ್ಮಿ ಮುಖವಾಡ, ಅದನ್ನೇ ಸಹ ನೀಟಾಗಿ ಅಲಂಕಾರ ಮಾಡುವಂಥದ್ದು. ಇನ್ನು ನಾನು ಅಮ್ಮನ ಹೆಲ್ಪ್ ತಗೊಂಡು ಈಗ ಮಾಡಿದ್ನಲ್ಲ ಕ್ರಾಫ್ಟು, ಅದನ್ನು ಈ ಥರ ಕಟ್ಕೊಳ್ತಾ ಇದ್ದೀನಿ ದಾರ ಹಾಕ್ಕೊಂಡು ಹಿಂದೆ.
ನೆಕ್ಸ್ಟು ಕಾಯಿ ಇಟ್ಬಿಟ್ಟಿದ್ದೆ, ನಾನು ವೀಳ್ಯದೆಲೆ ಹಾಕಿರಲಿಲ್ಲ. ಆಮೇಲೆ ನೆನಪು ಮಾಡಿದ್ರು ಅಮ್ಮ. ಆಮೇಲೆ ವೀಳ್ಯದೆಲೆ ಹಾಕಿ ಮತ್ತು ಕಾಯಿನ ಇಟ್ಟೆ. ನಾವು ಯಾವಾಗಲೂ ಲಕ್ಷ್ಮೀ ಫೋಟೋನ ಹಿಂದೆ ಇಟ್ಟೇ ಇಡ್ತೀವಿ. ಅದು ನಮ್ಮಮ್ಮ ನೆಡ್ಸ್ಕೊಬಂದಿರೋದು. ನಾನು ಈ ಹಬ್ಬನ ವರ್ಷ ನಾನೇ ಮಾಡೋವಂಥದ್ದು. ಒಂದು 5 ಇಯರ್ಸಿಂದ ಧನಲಕ್ಷ್ಮಿ ಹಬ್ಬ ಮತ್ತು ವರಲಕ್ಷ್ಮಿ ಹಬ್ಬನ ನಾನೇ ಮಾಡ್ತಾಯಿದ್ದೀನಿ. 1 ಇಯರ್ ಏನೋ ಮಿಸ್ ಆಗಿತ್ತು, ಅವಾಗ ನಮ್ಮ ಅಕ್ಕ ಮಾಡಿದ್ಲು. ಇವಾಗ ಹಾರನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಫೋಟೋಗೆ ಹಾಕಿರ್ತೀನಿ ಹಾರನ, ಒಂದೊಂದು ಸಲ ಈ ಥರ ಕಳಶಕ್ಕೆ ಹಾಕ್ತೀನಿ. ಈ ಸಲ ಕಳಶಕ್ಕೆ ಹಾಕಿದ್ದೆ ಹಾರನ. ನೆಕ್ಸ್ಟು ನಾನು ಬಿಡಿಸ್ಕೊಬಂದಿರೋಂಥ ಹೂಗಳಲ್ಲಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದೆ ರೋಸ್ಗಳಲ್ಲಿ. ಈ ಥರ ಆದಮೇಲೆ ಇವಾಗ ರೋಸಸ್ಗಳನ್ನ ನೀಟಾಗಿ ಜೋಡಿಸ್ಕೊಬೇಕು. ಅದು ಯಾಕೋ ಸರ ಕರೆಕ್ಟಾಗಿ ಕೂರ್ತಾನೆ ಇರಲಿಲ್ಲ, ಲಾಂಗ್ ಸರ ಇರೋದು. ಅದೊಂದು ಸರಿ ಮಾಡ್ತಾನೆ ಇದ್ದೆ. ಈ ಥರ ರೋಸಲ್ಲಿ ಅಲಂಕಾರ ಮಾಡಾದಮೇಲೆ ಕಂಪ್ಲೀಟಾಗಿ ದೇವ್ರನ್ನ ಅಲಂಕಾರ ಮಾಡಾದಮೇಲೆ ನಾನು ಮಿಕ್ಕಿದ ದೀಪಗಳು ಎಲ್ಲ ಜೋಡಿಸ್ಕೊಳ್ಳೋ ಅಂಥದ್ದು. ಇನ್ನು ದೇವರಿಗೆ ನಾನು ಈ ಥರ ಅರ್ಶಿನದ ಕೊಂಬಲ್ಲಿ ಕಟ್ತೀನಿ ಯಾವಾಗಲೂ. ವರ್ಷ ಅದು ಮನೇಲಿ ಡೈಲಿ ಕಳಶದಲ್ಲೂ ಸಹ ಕಟ್ಟಿರ್ತೀವಿ. ಈ ಥರ ಹಬ್ಬದಲ್ಲಿ ನಾನು ಚೇಂಜ್ ಮಾಡ್ತೀನಿ. ಯಾವಾಗಲೂ ಹೊಸ ಅರ್ಶಿನದ ಕೊಂಬನ್ನ ಕಟ್ತೀನಿ, ನೀಟಾಗಿ ವಾಶ್ ಮಾಡಿ ಹಸಿ ನೂಲಲ್ಲಿ ಕಟ್ಟಿಬಿಟ್ಟು ಅದನ್ನು ಕಟ್ಟುವಂಥದ್ದು. ನೋಡಿ ಈ ಥರ ಆಯಿತು. ಇನ್ನು ದೀಪ, ಹಣ್ಣು, ಸ್ವೀಟ್ಸು ನಾವು ವರ್ಷ ತಿಂಡಿನ ಮಾಡ್ತಿದ್ವಿ. ಒಂದು 5 ಥರ ಆಗಿರ್ಬೋದು, 9 ಥರ ತಿಂಡಿಗಳನ್ನ ಮಾಡ್ತಿದ್ವಿ. ಆದರೆ ಈ ಸಲ ಮಾಡಿಲ್ಲ ನಾವು. ಈ ಥರ ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು. ಬಳೆಗಳನ್ನ ನಾನು ಒಂದೊಂದು ಸಲ ಕೈಗೆ ಹಾಕೋ ಥರನೇ ಹಾಕಿರ್ತೀನಿ. ಹಳೆ ವೀಡಿಯೋಸ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಇನ್ನು ಈ ಗಣಪತಿ ಬಂದು ಹೊಸ ಬೆಳ್ಳಿ ಗಣಪತಿ, ಅದಕ್ಕೆ ಪೂಜೆ ಮಾಡೋಣ ಅಂತ ಅದನ್ನು ಸಹ ಇಟ್ಟಿದ್ದೀನಿ. ಇನ್ನು ಬಂದವರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಕೈಗೆ ಕಂಕಣದ್ದು ಮತ್ತು ಬಳೆಗಳು ಇದೆಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು. ಇದನ್ನು ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಅದರಲ್ಲೂ ಸ್ಯಾರಿ ಹಾಕೋದಂತೂ ತುಂಬ ಟೈಮ್ ಹಿಡಿಯುತ್ತೆ. ಇದೆಲ್ಲ ಬೇಗ ಮಾಡ್ಕೊಳ್ತೀನಿ. ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಕಾಯಿ ಮತ್ತು ಹಣ್ಣಿದ್ರೆ ಹಣ್ಣು ಇಡ್ಬೋದು. ಇಷ್ಟನ್ನು ಸಹ ಬಾಗಿಣದ ಥರ ಬಂದವರಿಗೆ ಅರಿಶಿನ ಕುಂಕುಮ ಕೊಡೋ ಅಂಥದ್ದು. ಇನ್ನು ನಾನು ಈ ಥರ ರಂಗೋಲಿನ ಹಾಕಿದ್ದೆ. ಇದ್ರ ವೀಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಇದ್ರ ಜೊತೆನೇ ಹಾಕಿದ್ದೆ, ಬಟ್ ಅದು ತುಂಬಾ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಹಾಕಲಿಲ್ಲ. ಇನ್ನು ದೇವ್ರ ಮನೆ ಪೂಜೆ ಸಿಂಪಲ್ಲಾಗಿ ಆಗಿತ್ತು. ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ 4:30 ಅಥವಾ 4:45 ಆಗಿತ್ತು ಅನಿಸುತ್ತೆ. 5 ಗಂಟೆ 5:15 ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ದೆ. ಯಾಕಂದರೆ ದೇವ್ರ ಮನೆ ಪೂಜೆ ಅಮ್ಮ ಮಾಡಿದ್ರು. ಈ ಪೂಜೆ ಮಾಡಿ, ನೆಕ್ಸ್ಟು ದೇವ್ರ ಫೋಟೋ ಪೂಜೆ ಮಾಡಿ, ಬಾಗಿಲು ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಬೇಕು ಎಲ್ಲ ಮನೆ ಅಲ್ಲೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವಿ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ, ಧನಲಕ್ಷ್ಮಿ ಬಾಮ, ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರು ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಹೂವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಹರಸು. ನಾನು ಮುಗಿಯುವೆ ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವಿ ಬಾಮ. ಪೂಜೆ ಮುಗಿಯಕ್ಕೆ ಬಂತು. ಇನ್ನು ಆರತಿ ಮಾಡಿಬಿಟ್ಟು ತುಪ್ಪದ ಆರತಿ ಮಾಡಿದ್ರೆ ಪೂಜೆ ಆಗುತ್ತೆ. ಪೂಜೆ ಮಾಡಬೇಕಾದ್ರೆ ಕಾಮನಾಗಿ ಕೆಲವೊಬ್ಬರು ಚೂಡಿಲೇ ಪೂಜೆ ಮಾಡ್ತಾರೆ. ಆದರೆ ನಾನು ಯಾವಾಗಲೂ ಅಷ್ಟೇ ವರಲಕ್ಷ್ಮಿ ಪೂಜೆಲಾಗಲಿ ಧನಲಕ್ಷ್ಮಿ ಪೂಜೆಲಾಗಲಿ ನಾನು ಸ್ಯಾರಿ ಹಾಕ್ಕೊಂಡೇ ದೇವ್ರಿಗೆ ಪೂಜೆ ಮಾಡೋ ಅಂಥದ್ದು. ತುಪ್ಪದ ಆರತಿಗೆ ಹತ್ತಿ ಇರುತ್ತೆ ನೋಡಿ, ಅದರಲ್ಲಿ ಬತ್ತಿಗಳನ್ನ ಮಾಡಿಕೊಂಡು 2 ಅದನ್ನು ತುಪ್ಪದಲ್ಲಿ ಹೆಜ್ಜಿ ತುಪ್ಪದ ಆರತಿನ ಮಾಡಬೇಕು. ದೇವ್ರಿಗೆ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ತುಪ್ಪದ ಆರತಿನ ಮಾಡೋ ಅಂಥದ್ದು.
ಇನ್ನು ಇವಾಗ ನಾನು ಮಂಗಳಾರತಿ ಬೆಳಗ್ತಾ ಇದ್ದೀನಿ. ಯಾರೂ ಎದ್ದಿರಲಿಲ್ಲ, ನಾನು ಅಮ್ಮ ಅಷ್ಟೇ. ಅಮ್ಮ ನಾನು ಪೂಜೆ ಮಾಡಾದ್ಮೇಲೆ ಅಮ್ಮ ಪೂಜೆ ಮಾಡಿದ್ರು. ಇದಾದಮೇಲೆ ಅಮ್ಮ ಪೂಜೆ ಮಾಡಬೇಕಾದ್ರೆ ನಾನು ಈಚೆ ಫೋಟೋ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದೆ. ಎದ್ದಾಗಲೇ ಅದನ್ನು ಕ್ಲೀನ್ ಮಾಡಿ ಯೂಬತ್ತಿ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೆ. ಅದು ಪೂಜೆ ಮಾಡಿ ಈಚೆನೂ ಪೂಜೆ ಮಾಡಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇನ್ನು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಅಮ್ಮ ನನಗೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಬಳೆ ಹೂವು ಎಲ್ಲ ಕೊಟ್ಬಿಟ್ಟು ಕೈಗೆ ಕಂಕಣನೂ ಸಹ ಕಟ್ಟಿದ್ರು. ಈ ಥರ ಕೆಲವೊಬ್ಬರು ವರಲಕ್ಷ್ಮಿ ಪೂಜೆಯನ್ನು ಸಂಜೆ ಹೊತ್ತು ಸಹ ಮಾಡ್ತಾರೆ. ಸಂಜೆ ಹೊತ್ತು ಅರಿಶಿನ ಕುಂಕುಮಕ್ಕೆ ಕರೀತಾರೆ. ನಾವು ಬೆಳಿಗ್ಗೆನೇ ಪೂಜೆ ಮಾಡ್ತೀವಿ. ಅರಿಶಿನ ಕುಂಕುಮಕ್ಕೆ ಸಂಜೆ ಹೊತ್ತೇ ಕರಿತೀವಿ, ಒಂದೊಂದು ಸಲ ಬೆಳಗ್ಗೆ ಹೊತ್ತು ಸಹ ಕರಿತೀವಿ. ಇನ್ನು ನಾನು ಇದ್ರ ಲಾಸ್ಟಲ್ಲಿ ಫೈನಲ್ ಆಗಿ ಲುಕ್ನ ತೋರಿಸಿದ್ದೀನಿ. ಅದನ್ನು ವೀಡಿಯೋ ಮಾಡಿದ್ದೆ, ಅದನ್ನು ಹಾಗೆ ವೀಡಿಯೋನ ಹಾಕಿದ್ದೀನಿ. ಯಾವುದೇ ರೀತಿ ಸಾಂಗ್ಸ್ನ ಯೂಸ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡಿದ್ರೆ ಕಾಪಿರೈಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಹಾಗೇ ವೀಡಿಯೋನ ಹಾಕಿದ್ದೀನಿ ಸೌಂಡ್ಲೆಸ್ ಆಗಿ. ಮನೆಯಲ್ಲಿ ಪೂಜೆ ಮುಗಿಸಿ ನಾವು ಟೆಂಪಲ್ಗೆ ಹೋಗಿದ್ವಿ, ಕೇರ್ಪೇಟೆಲಿರುವಂಥ ಚೌಡೇಶ್ವರಿ ದೇವಸ್ಥಾನಕ್ಕೆ. ನಮ್ಮ ಮನೆಯಿಂದ ಅದು 10 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಬರೋ ಅಷ್ಟರಲ್ಲಿ 11 ಆಗಿತ್ತು. ಇನ್ನು ಡೈರೆಕ್ಟಾಗಿ ಊಟನೇ ಮಾಡಿದ್ವಿ. ಇನ್ನು ಹಬ್ಬದ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.